ಸಮಾಜದವ್ರು ಹೋಗಿ ನಿಂತಾರೆ ಅಂದ್ರೆ ಎಂಥವ್ರು ಕೂಡ ಬರ್ತಾರೆ ಅನ್ನುವಂತಹ ಭಾವವನ್ನು ತೋರಿಸಿಕೊಟ್ಟವರು ಇನ್ಕಲ್ಲಿನ ಜಂಗಮ ಸಮಾಜದವರು ಅನ್ನುವಂತಹ. ಜಂಗಮರು ಅಂದ ತಕ್ಷಣವೇ ಸಮಸ್ತ ಸಮಾಜ ಒಂದು ಸ್ಥಾನ, ಮಾನ, ಮರ್ಯಾದೆ, ಪ್ರೀತಿ, ವಿಶ್ವಾಸ, ಶ್ರದ್ಧೆ, ಭಕ್ತಿ नमस्ते सुधन्वने बाहुभ्यामे वरिमाचमे प्रतिमाचमे वर्ष्माचमे भवाय च रुद्राय च शर्वाय च पशुपते च नमो नीलग्रीवाय च आस्माचमे प्रतिमाचमे गिरयचमे परमधराणि नीलग्रीवा विलोहितः नमो रुद्रेभ्यो पृथिव्यै बृहस्पतिरुत्तमदानि शकुंसय दिवाससे नमः। ओम शिवाय नमः। पुरराताय नमः। ओम शिवाय नमः। जय जय श्री वीरभद्रा कुंड प्रचंड उद्दंडा ओम कर्पूर गौरम करुणावतारम नमामि अस्मै पुरंगम गिरिमाच्यरंगम। ರೇಣುಕಾಚಾರ್ಯ ಮಂಗಲ ಮೂರ್ತಿಗೆ ನಿತ್ಯ ರುದ್ರಾಭಿಷೇಕವನ್ನು ನೆರವೇರಿಸಿ ಮಂಗಲ ಸಮಾರಂಭವನ್ನು ಆಯೋಜನೆ ಮಾಡಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಸಮಾಜದಲ್ಲಿ ಕೂಡಿದಂತಹ ಹಿರಿಯರಿಗೆ ಸಾಧಕರಿಗೆ ಸನ್ಮಾನಗಳನ್ನ ಮಾಡುತ್ತಾ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿಕೊಂಡು ಬರ್ತಿದ್ದಾರೆ. ಈ ದಿನ ವಿಶೇಷವಾಗಿ ನಮ್ಮ ನಂದವಾಡಿಗೆಯ ಪರಮ ಪೂಜ್ಯರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ತುಂಬಿರುವುದು ಸಂತೋಷ ಆಗಿರುವಂತಹದ್ದು. ನಮ್ಮ ಸಮಾಜ ಬಹಳ ಸಣ್ಣದು, ಆದ್ರೆ ವ್ಯಕ್ತಿತ್ವ ಮಾತ್ರ ಬಹಳ ದೊಡ್ಡದಾಗಿರುವಂತಹದ್ದು. ಸಮಾಜ ಸಣ್ಣದಿದ್ರೂ ಕೂಡ ನಮಗೆ ವ್ಯಕ್ತಿತ್ವ ಗೌರವ ಕೊಡುವಂತಹದ್ದು ಜಗತ್ತಿನ ಮತ್ತೆ ಯಾರಿಗಾರು ಕೊಡ್ತಾರೆ ಅನ್ನೋ ಗೊತ್ತಿಲ್ಲ. ಆ ಕಡೆ ಪ್ರಧಾನಮಂತ್ರಿ ನಿಂದ್ರಿಸ್ರಿ ಅಥವಾ ರಾಷ್ಟ್ರಪತಿ ನಿಂದ್ರಿಸ್ರಿ, ಈ ಕಡೆ ಒಬ್ಬ ಜಂಗಮ ನಿಂದ್ರಿಸ್ರಿ, ಮೊದಲು ಯಾರಿಗೆ ನಮಸ್ಕಾರ ಮಾಡ್ಬೇಕಂತ ಕೇಳಿದ್ರೆ ಪ್ರಧಾನಮಂತ್ರಿಗೆ ಮತ್ತು ರಾಷ್ಟ್ರಪತಿಗೆ ನಮಸ್ಕಾರ ಮಾಡಂಗಿಲ್ಲ, ಮೊದಲು ನಾನು ಜಂಗಮಗೆ ನಮಸ್ಕಾರ ಮಾಡ್ತೀನಿ ಅನ್ನುವಂತಹ ಪದ್ಧತಿ ನಮ್ಮ ಭಾರತೀಯ ಸಂಸ್ಕೃತಿ ಒಳಗಿದೆ ಅನ್ನುವಂತಹದ್ದು. ಇದನ್ನ ಕೇಳಿ ಬಹಳ ಚಂದ ಚಪ್ಪಾಳೆ ಕಟ್ಟಿದ್ರು, ಖುಷಿ ಆಯ್ತು ನಮಗೆ, ಎಲ್ಲರಿಗೂ ಆಗ್ತದೆ ಖುಷಿ. ಯಾರ್ದಾರ ಹೆಸರು ಹೇಳಿ ಅವ್ರಿಗೆ ಒಳ್ಳೆಯರು ಮಾಡ್ಯಾರ, ಚಂದ ಮಾಡ್ಯಾರ, ಸಾಧನೆ ಮಾಡ್ಯಾರ ಅಂದ್ರೆ
ನನಗಂದ್ರೂ ಅದು ಖುಷಿ ಆಗ್ತದೆ. ಆದ್ರೆ ನಿಮಗೆ ನಮಸ್ಕಾರ ಮಾಡಿಸ್ಕೋಬೇಕು ಅಂದ್ರೆ ನಿಮ್ಮಲ್ಲಿ ಅಂತ ಗುಣಗಳು ಇರಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹದ್ದು. ನಾನು ಎಲ್ಲಿ ಹೋದ್ರು ಇನ್ನೇ ಹೇಳ್ತೀನಿ, ನನ್ನ ಅಮರೇಶ್ವರ ಸ್ವಾಮಿಗಳು ಎಲ್ಲರೂ ಸಿದ್ಧ. ಯಾಕಂದ್ರೆ ಅವ್ರು ನೇರ ನುಡಿಗಿಡ್ತಾರ, ಬೈತಾರ, ಏನಾರ ಸಿಟ್ಟಾಗ ಅಂದು ಬಿಡ್ತಾರ.